ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. 9 ಜುಲೈ 2026 ಗುರುವಾರದ ಪಂಚಾಂಗದ ವಿವರ ಹಾಗೂ 12 ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಪಂಚಾಂಗ ನೋಡೋದಾದ್ರೆ 9 ಜುಲೈ 2026 ಗುರುವಾರ, ದಕ್ಷಿಣಾಯನ, ವರ್ಷ ಋತು, ಆಷಾಢ ಮಾಸ, ಪೂರ್ಣಿಮಾಂತ ಇರುತ್ತೆ. ಕೃಷ್ಣ ಪಕ್ಷ, ದಶಮಿ ತಿಥಿ ಮಧ್ಯಾಹ್ನ 12:44 ಇರುತ್ತೆ. ಅದಾದ್ಮೇಲೆ ಏಕಾದಶಿ ತಿಥಿ ಪ್ರಾರಂಭ ಆಗುತ್ತೆ. ಇನ್ನು ಭರಣಿ ನಕ್ಷತ್ರ ಸಂಜೆ 6:17 ಇರುತ್ತೆ. ಅದಾದ್ಮೇಲೆ ಕೃತಿಕಾ ನಕ್ಷತ್ರ ಆರಂಭ ಆಗುತ್ತೆ. ಶೂಲ ಯೋಗ ಮಧ್ಯಾಹ್ನ 1:21 ಇರುತ್ತೆ. ಅದಾದ್ಮೇಲೆ ಗಂಡ ಯೋಗ ಆರಂಭ ಆಗುತ್ತೆ. ವಿಷ್ಟಿ ಅಥವಾ ಭದ್ರಕರಣ ಮಧ್ಯಾಹ್ನ 12:44 ಇರುತ್ತೆ. ನಂತರ ಭವಕರಣ ಮಧ್ಯರಾತ್ರಿ 12:46 ಇರುತ್ತೆ. ಅದಾದ್ಮೇಲೆ ಬಾಲವಕರಣ ಆರಂಭ ಆಗುತ್ತೆ. ಇನ್ನು ಸೂರ್ಯೋದಯ ಬೆಳಗ್ಗೆ 6 ಗಂಟೆಗೆ, ಸೂರ್ಯಾಸ್ತ ಸಂಜೆ 6:49, ಚಂದ್ರೋದಯ ರಾತ್ರಿ 1:22, ಚಂದ್ರಾಸ್ತ ಮಧ್ಯಾಹ್ನ 2:22. ಚಂದ್ರ ಸಂಚಾರ ಮಾಡ್ತಿರೋ ರಾಶಿ ಮೇಷ ರಾಶಿ. ಅದಾದ್ಮೇಲೆ ವೃಷಭ ರಾಶಿಗೆ ಚಂದ್ರ ಸಂಚಾರ ಮಾಡ್ತಾರೆ. ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 11:59 ಮಧ್ಯಾಹ್ನ 12:51 ರಾಹುಕಾಲ ಮಧ್ಯಾಹ್ನ 2:07 ಸಂಜೆ 3:43 ಗುಳಿಕ ಕಾಲ ಬೆಳಗ್ಗೆ 9:17 ಬೆಳಗ್ಗೆ 10:54, ಯಮಗಂಡ ಕಾಲ ಬೆಳಗ್ಗೆ 6 7:39, ದುರ್ಮುಹೂರ್ತ ಬೆಳಗ್ಗೆ 10:15 11:07. ವಿಶೇಷ ಸೂಚನೆ ನೋಡೋದಾದ್ರೆ ಇವತ್ತು ಉತ್ತರಾರ್ಧದಲ್ಲಿ ಏಕಾದಶಿ ತಿಥಿ ಆರಂಭ ಆಗೋದ್ರಿಂದ ಭಗವಾನ್ ವಿಷ್ಣುವಿನ ಆರಾಧನೆಗೆ ಅಥವಾ ಕಾಮಿಕ ಏಕಾದಶಿ ವ್ರತಕ್ಕೆ ಆರಂಭ ಮಾಡಿದ್ರೆ ಅದು ಪವಿತ್ರವಾದ ಸಮಯ. ಯಾವುದೇ ಶುಭ ಕಾರ್ಯಗಳನ್ನ ಕೈಗೊಳ್ಳಲು ಅಭಿಜಿತ್ ಮುಹೂರ್ತ ಪ್ರಸ್ತುತವಾದ ಸಮಯ. ರಾಹುಕಾಲ ಮತ್ತು ದುರ್ಮುಹೂರ್ತದ ಸಮಯದಲ್ಲಿ ಹೊಸ ಕೆಲಸಗಳನ್ನು ತಡೆ ಹಿಡಿಯೋದು ಸೂಕ್ತ. ಇನ್ನು 9 ಜುಲೈ 2026 ಗುರುವಾರದ ದಿನದ ಪಂಚಾಂಗ ನೋಡಿದ್ರಲ್ಲ. ಈಗ ಮೊದಲನೇ ರಾಶಿಯಾದ ಮೇಷರಾಶಿಯ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಮೇಷರಾಶಿಯವರಿಗೆ ಅತ್ಯಂತ ಸಕ್ರಿಯ ಮತ್ತು ಪ್ರಮುಖವಾದ ದಿನ ಅಂತ ಹೇಳ್ಬೋದು. ಚಂದ್ರ ಇವತ್ತು ನಿಮ್ಮದೇ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ನಿಮ್ಮ ಆಲೋಚನೆಯಲ್ಲಿ ಹೊಸ ಚೈತನ್ಯ, ವೇಗ ಇರುತ್ತೆ. ಕೃಷ್ಣ ಪಕ್ಷದ ದಶಮಿ ಮತ್ತೆ ಏಕಾದಶಿ ತಿಥಿ ಸಂಯೋಗ ಇರೋದ್ರಿಂದ ನಿಮ್ಮಲ್ಲಿ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತೆ. ಆರೋಗ್ಯ, ಮನಸ್ಸಿನ ಸಮತೋಲನವನ್ನು ಕಾಯ್ದುಕೊಳ್ಳಲು ಇವತ್ತಿನ ದಿನ ಬಹಳ ಯಶಸ್ಸಿನ ಸೂತ್ರ ಅಂತ ಹೇಳ್ಬೋದು. ಕಚೇರಿಯಲ್ಲಿ ನಿಮ್ಮ ನಾಯಕತ್ವದ ಗುಣಗಳಿಗೆ ಉತ್ತಮ ಮನ್ನಣೆ ಸಿಗುತ್ತೆ. ಹೊಸ ಜವಾಬ್ದಾರಿ ಅಥವಾ ಹೊಸ ಯೋಜನೆ ಆರಂಭಿಸಲು ಇವತ್ತಿನ ದಿನ ಪ್ರಶಸ್ತವಾದ ದಿನ. ಆದರೆ ಭರಣಿ ನಕ್ಷತ್ರದ ಪ್ರಭಾವ ಇರೋದ್ರಿಂದ ಕೆಲಸದಲ್ಲಿ ಸ್ವಲ್ಪ ಉದ್ವೇಗ, ಸಹೋದ್ಯೋಗಿಗಳೊಂದಿಗೆ ವಾಗ್ವಾದಕ್ಕೆ ಇಳಿಯಕ್ಕೆ ಹೋಗ್ಬೇಡಿ. ಇನ್ನು ಹೂಡಿಕೆ ಅಥವಾ ವ್ಯವಹಾರ ವಿಸ್ತರಣೆಗೆ ಇಂದು ಸಕಾರಾತ್ಮಕ ವಾತಾವರಣ ಇರುತ್ತೆ. ವಿಶೇಷವಾಗಿ ಶಿಕ್ಷಣ, ಕನ್ಸಲ್ಟೆನ್ಸಿ ಅಥವಾ ಕಮಿಷನ್ ಆಧಾರಿತ ವ್ಯವಹಾರ ನಡೆಸೋರಿಗೆ ಉತ್ತಮ ಲಾಭಾಂಶ ದೊರೆಯಲಿದೆ. ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಲಾಭದಾಯಕ. ಇನ್ನು ಆರ್ಥಿಕವಾಗಿ ಇವತ್ತು ಆದಾಯ ಮತ್ತು ವೆಚ್ಚಗಳೆರಡೂ ಸಮನಾಗಿರಲಿದೆ. ಹಳೆ ಬಾಕಿ ಹಣ ಕೈ ಸೇರುವ ಸಾಧ್ಯತೆ ಕೂಡ ಇದೆ. ಕುಟುಂಬದಲ್ಲಿ ಹಿರಿಯರ ಬೆಂಬಲ ಮತ್ತೆ ಆಶೀರ್ವಾದ ನಿಮ್ಮ ಮೇಲಿರುತ್ತೆ. ನಿಮ್ಮ ಸಂಗಾತಿಯೊಂದಿಗಿನ ಮಧ್ಯಾಹ್ನದ ನಂತರ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು. ಆದರೆ ಸಮಾಧಾನದಿಂದ ಮಾತನಾಡಿದರೆ ಪರಿಸ್ಥಿತಿ ತಿಳಿಯಾಗುತ್ತೆ. ಮಕ್ಕಳ ಪ್ರಗತಿಯು ನಿಮಗೆ ಸಂತೋಷ ತಂದುಕೊಡುತ್ತೆ. ಇನ್ನು ಆರೋಗ್ಯವು ಮಾನಸಿಕ ಒತ್ತಡದ ಕಾರಣದಿಂದಾಗಿ ಸ್ವಲ್ಪ ತಲೆನೋವು, ಕಣ್ಣಿನ ಆಯಾಸ ಕಾಣಿಸ್ಕೊಳ್ಬಹುದು. ಸರಿಯಾದ ಸಮಯಕ್ಕೆ ಆಹಾರ, ವಿಶ್ರಾಂತಿ ಪಡೆದು ಬಹಳ ಅಗತ್ಯ. ಇನ್ನು ಏಕಾಗ್ರತೆ ಹೆಚ್ಚಾಗಲು, ಕಠಿಣ ವಿಷಯಗಳನ್ನು ನೀವು ಸುಲಭವಾಗಿ ಅರ್ಥ ಮಾಡ್ಕೊಳ್ಳಲು ಮತ್ತೆ ಗಣಿತ ಅಥವಾ ತಾಂತ್ರಿಕ ವಿಷಯಗಳನ್ನ ಅಭ್ಯಾಸ ಮಾಡಲು ಬಹಳ ಒಳ್ಳೆಯ ದಿನ ಅಂತ ಹೇಳ್ಬೋದು. ಶುಭ ಸಂಖ್ಯೆ 19, ಶುಭ ಬಣ್ಣ ಕೆಂಪು ಮತ್ತು ಹಳದಿ. ವಿಶೇಷ ಪರಿಹಾರ ಗುರುವಾರ ಆಗಿರೋದ್ರಿಂದ, ಚಂದ್ರ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಭಗವಾನ್ ವಿಷ್ಣು ಅಥವಾ ಶ್ರೀ ರಾಘವೇಂದ್ರ ಸ್ವಾಮಿ ಆರಾಧನೆ ಮಾಡೋದು, ಗಾಯತ್ರಿ ಮಂತ್ರ 11 ಬಾರಿ ಜಪಿಸೋದು, ಇದೆಲ್ಲ ಮಾನಸಿಕ ಶಾಂತಿನ ತಂದುಕೊಡುತ್ತೆ. ಇನ್ನು ಮುಂದಿನ ರಾಶಿ ಋಷಭ ರಾಶಿ. ಋಷಭ ರಾಶಿಯವರಿಗೆ ಸಮಾಧಾನ ಮತ್ತು ತಾಳ್ಮೆ ಪರೀಕ್ಷಿಸುವಂತಹ ದಿನ ಇವತ್ತು. ಚಂದ್ರ ಇವತ್ತು ನಿಮ್ಮ ರಾಶಿಯಲ್ಲಿ 12ನೇ ಮನೆಯಲ್ಲಿ ಮೇಷ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಅನಗತ್ಯ ಯೋಚನೆಗಳು, ಸಣ್ಣ ಪುಟ್ಟ ಆತಂಕಗಳು ಕಾಡಬಹುದು. ಆದರೆ ರಾತ್ರಿ 12:25 ನಂತರ ಚಂದ್ರ ನಿಮ್ಮದೇ ರಾಶಿಗೆ ಪ್ರವೇಶ ಮಾಡ್ತಿರೋದ್ರಿಂದ ಅತ್ಯಂತ ನೆಮ್ಮದಿ ಸಿಗುತ್ತೆ. ಇವತ್ತು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳೋಕೆ ಮನಸ್ಸು ಶಾಂತಿಯನ್ನು ತಂದುಕೊಡುತ್ತೆ. ಕಚೇರಿಯಲ್ಲಿ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಿರುತ್ತೆ. ಸಹೋದ್ಯೋಗಿಗಳೊಂದಿಗೆ ಮಾತನಾಡುವಾಗ ಮೃದುತ್ವ ಇರಲಿ. ಮೇಲಧಿಕಾರಿಗಳಿಂದ ಕಠಿಣ ಸವಾಲುಗಳು ಎದುರಾಗಬಹುದು. ಆದರೆ ನಿಮ್ಮ ಕಠಿಣ ಪರಿಶ್ರಮದಿಂದ ಅದನ್ನು ನಿಭಾಯಿಸ್ತೀರಿ. ದೂರದ ಪ್ರಯಾಣ ಅಥವಾ ವರ್ಗಾವಣೆ ಆಲೋಚನೆ ಏನಾದರೂ ಇದ್ರೆ ಅದಕ್ಕೆ ಪೂರಕ ವಾತಾವರಣ ನಿರ್ಮಾಣ ಆಗುತ್ತೆ. ಇವತ್ತು ಯಾವುದೇ ದೊಡ್ಡ ಮಟ್ಟದ ಹಣಕಾಸಿನ ಹೂಡಿಕೆ ಮಾಡಕ್ಕೆ ಹೋಗಬೇಡಿ. ಅದು ನಿಮಗೆ ಸ್ವಲ್ಪ ನಷ್ಟ ಆಗಬಹುದು. ಇನ್ನು ವ್ಯಾಪಾರದಲ್ಲಿ ಸಾಧಾರಣ ಲಾಭ ಕಂಡು ಬರ್ತಾ ಇದೆ.
ಹೊರಗಿನ ಸಂಪರ್ಕಗಳಿಂದ ಲಾಭ ಕೂಡ ಕಾಣಬಹುದು. ಇನ್ನು ಷೇರು ಮಾರುಕಟ್ಟೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಆರ್ಥಿಕವಾಗಿ ಧನ ವ್ಯಯವಾಗುವ ದಿನ, ಖರ್ಚು ಹೆಚ್ಚಾಗುತ್ತೆ. ವಿಶೇಷವಾಗಿ ಆರೋಗ್ಯ, ಧಾರ್ಮಿಕ ಕಾರ್ಯ ಇದಕ್ಕೆಲ್ಲ ಹಣ ಖರ್ಚಾಗೋ ಸಾಧ್ಯತೆ ಇದೆ. ಬಜೆಟ್ ಕಡೆ ಗಮನ ಹರಿಸಬೇಕು. ಕುಟುಂಬದಲ್ಲಿ ಒಮ್ಮತ ಮೂಡಿಸಲು ನೀವು ಶ್ರಮಿಸಬೇಕಾಗತ್ತೆ. ಸಂಗಾತಿಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಿ. ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿ ಸಾಧಾರಣವಾಗಿರುತ್ತೆ. ಅವರಿಗೆ ನಿಮ್ಮ ಮಾರ್ಗದರ್ಶನ ಅಗತ್ಯ. ಇನ್ನು ಅಜೀರ್ಣ, ಉದರ ಸಂಬಂಧಿ ಸಮಸ್ಯೆಗಳು, ನಿದ್ರಾಹೀನತೆ ಕಾಡಬಹುದು. ರಾತ್ರಿ ಸರಿಯಾದ ಸಮಯಕ್ಕೆ ಲಘು ಆಹಾರ ಸೇವಿಸೋದು ಬಹಳ ಒಳ್ಳೆಯದು. ಇನ್ನು ವಿದ್ಯಾರ್ಥಿಗಳಿಗೆ ಆಲಸ್ಯ ಮತ್ತು ಏಕಾಗ್ರತೆ ಕೊರತೆ ಕಾಡಬಹುದು. ಕಠಿಣ ಪರಿಶ್ರಮ ಪಟ್ಟರೆ ಮಾತ್ರ ನಿರೀಕ್ಷಿತ ಫಲಿತಾಂಶ ಸಾಧ್ಯ. ಪ್ರಮುಖ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸೋರು ವಿಶೇಷ ಗಮನ ಹರಿಸಬೇಕು. ಶುಭ ಸಂಖ್ಯೆ 2 ಮತ್ತು 7. ಶುಭ ಬಣ್ಣ ಬಿಳಿ ಮತ್ತು ನೀಲಿ. ವಿಶೇಷ ಪರಿಹಾರ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರ ಪಠಿಸೋದು ಅಥವಾ ವಿಷ್ಣು ಸಹಸ್ರನಾಮ ಕೇಳೋದು. ಹಸುವಿಗೆ ಹಸಿರು ಹುಲ್ಲು, ನೆನೆಸಿದ ಕಡಲೆಬೇಳೆ ತಿನ್ನಿಸೋದು. ನಕಾರಾತ್ಮಕತೆ ದೂರವಾಗಿ ಆರ್ಥಿಕ ಸುಧಾರಣೆ ಕಂಡುಬರುತ್ತೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತು ಅತ್ಯಂತ ಲಾಭ ಮತ್ತು ಪ್ರಗತಿಪರ ದಿನ ಅಂತ ಹೇಳ್ಬೋದು. ಚಂದ್ರ ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿ ಲಾಭ ಸ್ಥಾನದಲ್ಲಿ ಸಂಚಾರ ಮಾಡ್ತಿದ್ದಾನೆ. ಇದು ನಿಮಗೆ ಹಳೆಯ ಯೋಜನೆ ಫಲಪ್ರದ ಆಗತ್ತೆ. ಬುದ್ಧಿ ಚಾತುರ್ಯ, ವಾಕ್ ಚಾತುರ್ಯ ಇದೆಲ್ಲ ಕಠಿಣ ಪರಿಸ್ಥಿತಿಯನ್ನು ನಿಭಾಯಿಸಲು ನಿಮ್ಮ ಪರವಾಗಿ ಕೆಲಸ ಮಾಡುತ್ತೆ. ಆಮೇಲೆ ಹೊಸ ಸಂಪರ್ಕ ಮತ್ತು ಸ್ನೇಹಿತರಿಂದ ಉತ್ತಮ ಬೆಂಬಲ ಕೂಡ ನಿಮಗೆ ಸಿಗುತ್ತೆ. ವೃತ್ತಿರಂಗದಲ್ಲಿ ನಿಮ್ಮ ಕಾರ್ಯಕ್ಷಮತೆಗೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಸಿಗುತ್ತೆ. ಬಾಕಿ ಉಳಿದಿರೋ ಕೆಲಸನ ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರಾ. ಇನ್ನು ಸಹೋದ್ಯೋಗಿಗಳಿಗೆ ಬಾಂಧವ್ಯ ವೃದ್ಧಿಯಾಗುತ್ತೆ. ಹೊಸ ಉದ್ಯೋಗ ಅವಕಾಶ ಹುಡುಕೊಂಡು ಬರುತ್ತೆ. ಇದು ಸಕಾರಾತ್ಮಕ ಸಂದೇಶ ಸಿಗುವಂತ ಸಾಧ್ಯತೆ ಇದೆ. ಇನ್ನು ವ್ಯಾಪಾರದಲ್ಲಿ ನಿರೀಕ್ಷೆಗೂ ಮೀರಿದ ಧನ ಲಾಭದ ಸೂಚನೆ ಇದೆ. ವಿಶೇಷವಾಗಿ ಕಮಿಷನ್ನು, ಮೀಡಿಯಾ, ಕನ್ಸಲ್ಟೆನ್ಸಿ, ಶಿಕ್ಷಣ ಕ್ಷೇತ್ರ ಇಂಥ ವ್ಯವಹಾರದಲ್ಲಿ ತೊಡಗಿಕೊಂಡಿರೋರಿಗೆ ಸುವರ್ಣ ಅವಕಾಶಗಳು ಒದಗಿಕೊಂಡು ಬರುತ್ತೆ. ಹೂಡಿಕೆ ಮಾಡೋಕೆ ಮಧ್ಯಾಹ್ನ ಅಭಿಜಿತ್ ಮುಹೂರ್ತ ಅತ್ಯಂತ ಸೂಕ್ತ. ಇನ್ನು ಆರ್ಥಿಕ ರಂಗದಲ್ಲಿ ಪರಿಸ್ಥಿತಿ ಸದೃಢವಾಗಿರುತ್ತೆ. ವಿವಿಧ ಮೂಲಗಳಿಂದ ಧನ ಲಾಭವಾಗುವ ಸಾಧ್ಯತೆ ಇದೆ. ಇನ್ನು ಹಳೆ ಸಾಲ ಅಥವಾ ಬಾಕಿ ಉಳಿದಿರೋ ಹಣ ಕೈ ಸೇರಿ ನಿಮಗೆ ನೆಮ್ಮದಿ ಆಗುತ್ತೆ. ಕುಟುಂಬ ಜೀವನದಲ್ಲಿ ಸ್ವಲ್ಪ ಸಂತಸದ ವಾತಾವರಣ ಇರುತ್ತೆ. ಒಡ ಹುಟ್ಟಿದವರಿಂದ, ಆಪ್ತ ಸ್ನೇಹಿತರಿಂದ ಶುಭ ವಾರ್ತೆ ಕೇಳ್ತೀರಾ. ಸಂಗತಿಯೊಂದಿಗೆ ಮಧುರ ಬಾಂಧವ್ಯ ಇರುತ್ತೆ. ಸಂಜೆ ಸಣ್ಣ ಪ್ರವಾಸ, ಹೊರಗಡೆ ಊಟ ಮಾಡೋದು ಇದೆಲ್ಲ ಸಾಧ್ಯತೆ ಇದೆ. ಇನ್ನು ಆರೋಗ್ಯದಲ್ಲಿ ಗಣನೀಯ ಸುಧಾರಣೆ ಕಂಡು ಬರುತ್ತೆ. ಹಳೆಯ ದೈಹಿಕ ಸಮಸ್ಯೆ ಮುಕ್ತಿ ಸಿಗುತ್ತೆ. ಇನ್ನು ಮಾನಸಿಕ ಚೈತನ್ಯಕ್ಕೆ ಯೋಗ, ಧ್ಯಾನ ಮಾಡೋದು ಬಹಳ ಒಳ್ಳೆಯದು. ವಿದ್ಯಾರ್ಥಿಗಳಿಗೆ ಸೃಜನಾತ್ಮಕ ಮತ್ತು ಫಲಪ್ರದ ದಿನ ಅಂತ ಹೇಳ್ಬೋದು. ವಿಶೇಷವಾಗಿ ತಾರ್ಕಿಕ ಆಲೋಚನೆ, ಗಣಿತ, ಬರವಣಿಗೆ, ಕೌಶಲ್ಯ ಅಭಿವೃದ್ಧಿ ಇಂಥ ಸ್ಪರ್ಧಾತ್ಮಕ ಪರೀಕ್ಷೆ ಸಿದ್ಧತೆ ನಡೆಸೋರಿಗಂತೂ ವಾತಾವರಣ ನಿಮ್ಮ ಕಡೆಯಲ್ಲಿ ಪೂರಕವಾಗಿದೆ. ಇನ್ನು ಶುಭ ಸಂಖ್ಯೆ 3 ಮತ್ತು 5. ಶುಭ ಬಣ್ಣ ಹಸಿರು ಮತ್ತು ಪಚ್ಚೆ ಹಸಿರು. ವಿಶೇಷ ಪರಿಹಾರ ಭಗವಾನ್ ವಿಷ್ಣುವಿನ ಆರಾಧನೆ ಮಾಡೋದು ವಿಶೇಷ ಫಲ ತಂದುಕೊಡುತ್ತೆ. ದೇವಸ್ಥಾನ ಅಥವಾ ಬಡವರಿಗೆ ಹೆಸರು ಬೇಳೆ ದಾನ ಮಾಡೋದು. ಬುಧನ ಮಂತ್ರ ಓಂ ಬುಧಾಯ ನಮಃ ಮಂತ್ರ 21 ಬಾರಿ ಜಪಿಸೋದು ಬುದ್ಧಿಶಕ್ತಿ ಮತ್ತೆ ಆರ್ಥಿಕ ಸ್ಥಿತಿ ಮತ್ತಷ್ಟು ವೃದ್ಧಿಯಾಗುತ್ತೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಕರ್ಮಕ್ಷೇತ್ರದಲ್ಲಿ ಅತ್ಯಂತ ಪ್ರಮುಖವಾದ ದಿನ. ಚಂದ್ರ ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿ ಕರ್ಮಸ್ಥಾನದಲ್ಲಿ ಸಂಚಾರ ಮಾಡ್ತಿದ್ದಾನೆ. ನಿಮಗೆ ಸಂಪೂರ್ಣ ಗಮನ ವೃತ್ತಿ ಮತ್ತು ಜವಾಬ್ದಾರಿ ಕಡೆ ಇರುತ್ತೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವ ಕಾಲ ಹತ್ರ ಬಂದಿದೆ. ಮನಸ್ಸಿನಲ್ಲಿ ಹೊಸ ಆಲೋಚನೆ ಏನಾದರೂ ಮೂಡಿದ್ರೆ ಭವಿಷ್ಯದ ಯೋಜನೆಗೆ ಭದ್ರ ಬುನಾದಿಯನ್ನ ಹಾಕ್ತೀರಾ. ಕಚೇರಿಯಲ್ಲಿ ಇವತ್ತು ನಿಮ್ಮ ಜವಾಬ್ದಾರಿ ಹೆಚ್ಚಾಗುತ್ತೆ. ಮೇಲಧಿಕಾರಿಗಳು ನಿಮ್ಮ ಸಾಮರ್ಥ್ಯ ಪರೀಕ್ಷಿಸಲು ಹೊಸ ಸವಾಲನ್ನ ಕೊಡ್ತಾರೆ. ಆಮೇಲೆ ಶಾಂತ ಚಿತ್ತದಿಂದ ಕೆಲಸ ನಿರ್ವಹಿಸಿದರೆ ಯಶಸ್ಸು ಖಂಡಿತ ನಿಮ್ಮದಾಗುತ್ತೆ. ಆಮೇಲೆ ನಿಮ್ಮ ಆಡಳಿತಾತ್ಮಕ ಮತ್ತು ನಾಯಕತ್ವದ ಗುಣಕ್ಕೆ ಉತ್ತಮ ಮನ್ನಣೆ ಕೂಡ ಸಿಗುತ್ತೆ. ವ್ಯವಹಾರದಲ್ಲಿ ಪ್ರಗತಿ ಕಂಡು ಬರ್ತಾ ಇದೆ. ಸರ್ಕಾರಿ ಕೆಲಸಗಳು ಅಥವಾ ಕಾಂಟ್ರಾಕ್ಟ್ ಸಂಬಂಧಿಸಿದ ವ್ಯವಹಾರದಲ್ಲಿ ತೊಡಗಿಕೊಂಡಿರೋರಿಗೆ ಇವತ್ತು ಶುಭ ವಾರ್ತೆ ಸಿಗುತ್ತೆ. ಮಾರುಕಟ್ಟೆಯಲ್ಲಿ ನಿಮ್ಮ ಸಾಲ ಮತ್ತೆ ಬಾಕಿ ವಸೂಲಾತಿ ಪ್ರಯತ್ನಿಸದೆ ಸಕಾರಾತ್ಮಕ ಫಲಿತಾಂಶ ಸಿಗುತ್ತೆ. ಆರ್ಥಿಕ ಸ್ಥಿತಿ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಆದರೆ ಭವಿಷ್ಯದ ಹೂಡಿಕೆಗೆ ಹಣ ಉಳಿಸಲು ಯೋಜನೆ ರೂಪಿಸ್ತಿರೋದು ಬಹಳ ಮುಖ್ಯ. ಕೌಟುಂಬಿಕ ಜೀವನದಲ್ಲಿ ಮಿಶ್ರ ಫಲ ಇರುತ್ತೆ. ಕೆಲಸದ ಒತ್ತಡದಿಂದಾಗಿ ಕುಟುಂಬ ಸದಸ್ಯರಿಗೆ ಹೆಚ್ಚಿನ ಸಮಯ ನೀಡಲು ಸಾಧ್ಯವಾಗಬಹುದು. ಇವತ್ತು ಸಣ್ಣ ಪುಟ್ಟ ಅಸಮಾಧಾನಕ್ಕೆ ಕಾರಣವಾಗಬಹುದು. ಸಂಗಾತಿಯು ನಿಮ್ಮ ಕೆಲಸದ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಬೆಂಬಲವಾಗಿ ನಿಲ್ತಾರೆ. ಕೆಲಸದ ಒತ್ತಡದಿಂದಾಗಿ ದೈಹಿಕ ಆಯಾಸ, ಮಾನಸಿಕ ಕಿರಿಕಿರಿ ಉಂಟಾಗಬಹುದು. ಶೀತ, ಗಂಟಲು ಸಮಸ್ಯೆ, ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾದರೂ ಬಿಸಿ ನೀರು ಕುಡಿಯೋದು, ಸಾತ್ವಿಕ ಆಹಾರ ಮಾಡೋದು ಆದ್ಯತೆ ನೀಡಬೇಕಾಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಸಕಾರಾತ್ಮಕ ದಿನ. ವಿಶೇಷವಾಗಿ ಸಂಶೋಧನೆ, ಉನ್ನತ ಶಿಕ್ಷಣ ಇಂಥ ಕ್ಷೇತ್ರದಲ್ಲಿ ಕೆಲಸ ಮಾಡೋ ಓದೋರಿಗೆ ಶಿಕ್ಷಕ ಮಾರ್ಗದರ್ಶನ ಸಿಗುತ್ತೆ. ಶುಭ ಸಂಖ್ಯೆ 4, 2. ಶುಭ ಬಣ್ಣ ಕ್ರೀಮ್ ಮತ್ತು ಬಿಳಿ. ವಿಶೇಷ ಪರಿಹಾರ ಶಿವನ ಆರಾಧನೆ ಮಾಡೋದು, ಶಿವ ಚಾಲಿಸ ಪಠಿಸೋದು ನಿಮ್ಮ ಮನಸ್ಸಿನ ಶಾಂತಿಗೆ ದಾರಿ ತೋರಿಸುತ್ತೆ. ಗುರುವಾರ ಆಗಿರೋದ್ರಿಂದ ಹಳದಿ ಬಣ್ಣದ ಹಣ್ಣು ಬಡವರಿಗೆ ದಾನ ಮಾಡಿ. ರಾಹುಕಾಲದ ಸಮಯದಲ್ಲಿ
ಯಾವುದೇ ಹೊಸ ಹೂಡಿಕೆ ಅಥವಾ ಹೊಸ ಒಪ್ಪಂದಕ್ಕೆ ಸಹಿ ಹಾಕಕ್ಕೆ ಹೋಗಬೇಡಿ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಅತ್ಯಂತ ಭಾಗ್ಯಶಾಲಿ ಮತ್ತೆ ಸಕಾರಾತ್ಮಕ ದಿನ ಅಂತ ಹೇಳ್ಬೋದು. ಚಂದ್ರ ನಿಮ್ಮ ರಾಶಿಯಿಂದ 9ನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿದ್ದಾನೆ. ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತೆ. ದೀರ್ಘಕಾಲದ ಕನಸು ನನಸಾಗುತ್ತೆ. ಅರ್ಧಕ್ಕೆ ನಿಂತಿರೋ ಕೆಲಸ ಎಲ್ಲ ತಾನಾಗಿಯೇ ಮುಂದುವರಿಯುತ್ತೆ. ಅದು ಯಶಸ್ಸು ಕೂಡ ಆಗುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗುತ್ತೆ. ವೃತ್ತಿ ರಂಗದಲ್ಲಿ ನಿಮ್ಮ ಮೇಲಿನ ಜವಾಬ್ದಾರಿ ಸುಲಭವಾಗಿ ಪೂರ್ಣಗೊಳ್ಳುತ್ತೆ. ದೂರದ ಪ್ರಯಾಣ ಅಥವಾ ವೃತ್ತಿ ಸಂಬಂಧಿಸಿದ ಪ್ರಮುಖ ಸಭೆಗಳು ಯಶಸ್ವಿಯಾಗುತ್ತೆ. ಉನ್ನತ ಅಧಿಕಾರಿಗಳು ಹಾಗೂ ಹಿರಿಯ ಸಹೋದ್ಯೋಗಿಗಳು ನಿಮ್ಮ ಆಲೋಚನೆಗಳನ್ನು ಮುಕ್ತವಾಗಿ ಶ್ಲಾಘಿಸ್ತಾರೆ. ಇವತ್ತು ಹೂಡಿಕೆ ಮಾಡಲು ಅತ್ಯಂತ ಪ್ರಶಸ್ತವಾದ ದಿನ. ವಿಶೇಷವಾಗಿ ವಿದೇಶಿ ಸಂಪರ್ಕ ಅಥವಾ ಆನ್ಲೈನ್ ವ್ಯವಹಾರಗಳ ಮೂಲಕ ಲಾಭಾಂಶ ಹೆಚ್ಚಾಗುತ್ತೆ. ಸೃಜನಾತ್ಮಕ ವಸ್ತುಗಳು, ಬಂಗಾರ, ಧಾನ್ಯ, ಕಲಾತ್ಮಕ ಕ್ಷೇತ್ರದಲ್ಲಿ ಇರೋರಿಗೆ ಭರ್ಜರಿ ಆದಾಯ ಸಿಗೋ ಸಾಧ್ಯತೆ ಇದೆ. ಆರ್ಥಿಕವಾಗಿ ನಿಮ್ಮ ಸ್ಥಿತಿ ಅತ್ಯಂತ ಸದೃಢವಾಗುತ್ತೆ. ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತೆ. ಭೂಮಿ ಅಥವಾ ವಾಹನ ಖರೀದಿ ಮಾಡುವಾಗ ನಿಮ್ಮ ಆಲೋಚನೆಗೆ ಸೂಕ್ತ ಮಾರ್ಗದರ್ಶನ ಸಿಗುತ್ತೆ. ಕೌಟುಂಬಿಕ ಜೀವನದಲ್ಲಿ ಹರ್ಷದ ವಾತಾವರಣ ಇರುತ್ತೆ. ತಂದೆಯವರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತೆ. ಅವರ ಕಡೆಯಿಂದ ಆರ್ಥಿಕ ಅಥವಾ ಮಾನಸಿಕ ಬೆಂಬಲ ಸಿಗುತ್ತೆ. ಮಕ್ಕಳ ಯಶಸ್ಸು ನಿಮಗೆ ಹೆಮ್ಮೆ ತಂದುಕೊಡುತ್ತೆ. ಇನ್ನು ನಿಮ್ಮ ಆರೋಗ್ಯ, ದೈಹಿಕ, ಮಾನಸಿಕ ಸ್ಥಿತಿ ನೋಡೋದಾದ್ರೆ ಅತ್ಯುತ್ತಮವಾಗಿರುತ್ತೆ. ಧನಾತ್ಮಕ ಯೋಚನೆಗಳು ನಿಮ್ಮಲ್ಲಿ ಹೊಸ ಉತ್ಸಾಹ ತಂದುಕೊಡುತ್ತೆ. ಆದಾಗ್ಯೂ ಮಧ್ಯಾಹ್ನದ ನಂತರ ಬದಲಾವಣೆ ನಂತರ ಸ್ವಲ್ಪ ಸಣ್ಣ ಪುಟ್ಟ ಕಣ್ಣಿನ ಆಯಾಸ ಕಾಡ್ಬೋದು. ಎಚ್ಚರದಿಂದಿರಿ. ವಿದ್ಯಾರ್ಥಿಗಳಿಗೆ ಪ್ರಗತಿಪರ ದಿನ. ಉನ್ನತ ಶಿಕ್ಷಣಕ್ಕೆ, ವಿದೇಶಕ್ಕೆ ಹೋಗಲು ಬಯಸೋರಿಗೆ ಶುಭ ವಾರ್ತೆ ಸಿಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಶ್ರಮ ಪಟ್ಟರೆ ಖಂಡಿತ ಫಲಿತಾಂಶ ಸಿಗುತ್ತೆ. ಶುಭ ಸಂಖ್ಯೆ 15. ಶುಭ ಬಣ್ಣ ಕೇಸರಿ, ಹಳದಿ, ಚಿನ್ನದ ಬಣ್ಣ. ವಿಶೇಷ ಪರಿಹಾರ ಸೂರ್ಯನಾರಾಯಣನಿಗೆ ಅರ್ಘ್ಯ ನೀಡಿ ಓಂ ಸೂರ್ಯಾಯ ನಮಃ ಮಂತ್ರವನ್ನು ಜಪಿಸಿ. ಗುರುವಾರ ಭಗವಾನ್ ವಿಷ್ಣುದೇವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಹಳದಿ ಹೂವನ್ನು ಅರ್ಪಿಸಿ. ಅದೃಷ್ಟ ಮತ್ತಷ್ಟು ವೃದ್ಧಿಯಾಗುತ್ತೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಮಿಶ್ರ ಫಲಗಳಿಂದ ಕೂಡಿರೋ ದಿನ ಅಂತ ಹೇಳ್ಬೋದು. ಚಂದ್ರ ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಅಷ್ಟಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಮೊದಲಾರ್ಧದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಆತಂಕ, ಕೆಲಸದಲ್ಲಿ ಅಡೆತಡೆ ಎದುರಾಗ್ಬೋದು. ಆದರೆ ರಾಶಿಯಾಧಿಪತಿ ಬುಧನ ದೃಷ್ಟಿಯಿಂದಾಗಿ ಬುದ್ಧಿವಂತಿಕೆಯಿಂದ ಪರಿಸ್ಥಿತಿನ ನಿಭಾಯಿಸ್ತೀರಾ. ಯಾವುದೇ ವಿಷಯದಲ್ಲಿ ಆತುರದ ನಿರ್ಧಾರ ತೆಗೆದುಕೊಳ್ಳಕ್ಕೆ ಹೋಗ್ಬೇಡಿ. ಸ್ವಲ್ಪ ಇವತ್ತಿನ ದಿನ ತಾಳ್ಮೆಯಿಂದಿರಿ. ಇನ್ನು ಕಚೇರಿಯಲ್ಲಿ ಇಂದು ಕೆಲಸದ ಜವಾಬ್ದಾರಿ ಸ್ವಲ್ಪ ಹೆಚ್ಚಾಗುತ್ತೆ. ನಿಮ್ಮ ಕೆಲಸ ಇತರರಿಗೆ ಭರವಸೆನ ನೀಡುತ್ತೆ. ಸ್ವತಃ ನೀವೇ ನಿಂತು ಪೂರ್ಣಗೊಳಿಸಿದ್ರೆ ಬಹಳ ಉತ್ತಮ. ಇನ್ನು ಸಹೋದ್ಯೋಗಿಗಳು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬಾರದಂತೆ ಮಾತಿನ ಮೇಲೆ ನೀವು ನಿಗಾ ವಹಿಸಬೇಕು. ಸಂಜೆ ವೇಳೆ ಪರಿಸ್ಥಿತಿ ಏನೇ ಇದ್ರೂ ಅದೆಲ್ಲ ತಿಳಿಯಾಗುತ್ತೆ. ಹೊಸ ಹೂಡಿಕೆ ಅಥವಾ ದೊಡ್ಡ ಒಪ್ಪಂದ ಮಾಡಿಕೊಳ್ಳಲು ಸೂಕ್ತ ದಿನವೇನೂ ಅಲ್ಲ. ಹಳೆಯ ಬಾಕಿ ಹಣ ವಸೂಲು ಮಾಡಲು ಹೆಚ್ಚಿನ ಶ್ರಮ ವಹಿಸಬೇಕಾಗತ್ತೆ. ಯಾವುದೇ ಕಾನೂನಾತ್ಮಕ ಅಥವಾ ತೆರಿಗೆ ಸಂಬಂಧಿಸಿದ ದಾಖಲೆ ಸರಿಯಾಗಿ ಪರಿಶೀಲಿಸುವುದು ಬಹಳ ಮುಖ್ಯ. ಇನ್ನು ಆರ್ಥಿಕವಾಗಿ ಆದಾಯಕ್ಕಿಂತ ಹೆಚ್ಚು ಖರ್ಚಾಗತ್ತೆ. ಅನಿರೀಕ್ಷಿತ ಪ್ರಯಾಣ ಅಥವಾ ಮನೆ ಸಂಬಂಧಿಸಿದ ರಿಪೇರಿ ಕೆಲಸ, ಇದಕ್ಕೆಲ್ಲ ಹಣ ಖರ್ಚಾಗೋ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಸಂಗಾತಿಯೊಂದಿಗೆ ಮಧುರವಾದ ಬಾಂಧವ್ಯ ಇರುತ್ತೆ. ಅವರು ನಿಮ್ಮ ಸಲಹೆಗಳನ್ನು, ಪ್ರಮುಖವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮಗೆ ಸಹಾಯ ಮಾಡ್ತಾರೆ. ಮಕ್ಕಳ ನಡವಳಿಕೆ, ವಿದ್ಯಾಭ್ಯಾಸ ಕಡೆ ಸ್ವಲ್ಪ ಗಮನ ಹರಿಸಬೇಕು. ಇನ್ನು ಅಷ್ಟಮ ಚಂದ್ರನ ಪ್ರಭಾವದಿಂದ ದೈಹಿಕ ಆಯಾಸ, ಗ್ಯಾಸ್ಟ್ರಿಕ್ಕು, ಕೀಲು ನೋವು ಇಂಥ ಸಮಸ್ಯೆ ಕಾಣಿಸ್ಕೊಳ್ಬಹುದು. ಚಾಲನೆ ಮಾಡುವಾಗ ಸ್ವಲ್ಪ ರಸ್ತೆ ದಾಟುವಾಗ ಹುಷಾರಾಗಿರಿ. ಸಾತ್ವಿಕ ಆಹಾರ ಸೇವನೆಗೆ ಆದ್ಯತೆ ನೀಡಬೇಕು. ವಿದ್ಯಾರ್ಥಿಗಳಿಗೆ ಸವಾಲಿನ ದಿನ ಅಂತ ಹೇಳ್ಬೋದು. ಆಲಸ್ಯ, ಏಕಾಗ್ರತೆ ಕೊರತೆ ಕಾಣುತ್ತೆ. ನಿರಂತರ ಅಭ್ಯಾಸದಿಂದ ಮಾತ್ರ ಮನಸ್ಸು ಪ್ರಶಾಂತವಾಗಿಟ್ಕೊಂಡ್ರೆ ಅಭ್ಯಾಸ ಮಾಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಶುಭ ಸಂಖ್ಯೆ 5, 6. ಶುಭ ಬಣ್ಣ ಹಸಿರು ಮತ್ತೆ ತಿಳಿ ಹಳದಿ. ವಿಶೇಷ ಪರಿಹಾರ ಇಂದು ವಿಷ್ಣು ಸಹಸ್ರನಾಮ ಅಥವಾ ಶ್ರೀ ರಾಘವೇಂದ್ರ ಸ್ವಾಮಿ ಸ್ತೋತ್ರವನ್ನು ಪಠಿಸೋದು ಅತ್ಯಂತ ಶುಭ ಫಲವನ್ನು ತಂದುಕೊಡುತ್ತೆ. ದೇವಸ್ಥಾನಕ್ಕೆ ಭೇಟಿ ನೀಡಿ ಕಡಲೆಬೇಳೆ ದಾನ ಮಾಡಿ, ಬಹಳ ಒಳ್ಳೆಯದು. ಇನ್ನು ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಅತ್ಯಂತ ಸುಂದರ ಮತ್ತೆ ಸೌಹಾರ್ದಯುತ ದಿನ ಅಂತ ಹೇಳ್ಬೋದು. ಚಂದ್ರ ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಅಂದ್ರೆ ಸಪ್ತ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಇದು ನಿಮ್ಗೆ ದೈನಂದಿನ ಬದುಕಿನಲ್ಲಿ ಹೊಸ ಉತ್ಸಾಹ ತಂದುಕೊಡುತ್ತೆ. ಸಾರ್ವಜನಿಕ ಜೀವನ, ಪ್ರೇಮ ಸಂಬಂಧ, ಪಾಲುದಾರಿಕೆ ಕೆಲಸ ಇದರಲ್ಲೆಲ್ಲ ಉತ್ತಮ ಯಶಸ್ಸನ್ನು ತಂದುಕೊಡುತ್ತೆ. ಆಮೇಲೆ ಇವತ್ತು ನಿಮ್ಮ ಆಕರ್ಷಕ ವ್ಯಕ್ತಿತ್ವದಿಂದ ಇತರನ್ನ ಸುಲಭವಾಗಿ ಸೆಳಿತೀರಾ. ವೃತ್ತಿರಂಗದಲ್ಲಿ ಕಠಿಣ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಕೂಡ ಸಿಗುತ್ತೆ. ಸಹೋದ್ಯೋಗಿಗಳೊಂದಿಗೆ ಮತ್ತೆ ಮೇಲಧಿಕಾರಿಗಳೊಂದಿಗೆ ಸದೃಢವಾಗಿ ಬಾಂಧವ್ಯ ಬೆಳೆಯುತ್ತೆ. ತಂಡವನ್ನು ಮುನ್ನಡೆಸುವ ಮತ್ತು ಪ್ರಮುಖ ಜವಾಬ್ದಾರಿ ವಹಿಸಿಕೊಳ್ಳುವ ಅವಕಾಶ ಇವತ್ತು ಸಿಗುತ್ತೆ. ಪಾಲುದಾರಿಕೆ ವ್ಯವಹಾರ ನಡೆಸೋರಿಗಂತೂ ಸುವರ್ಣ ಅವಕಾಶದ ದಿನ ಅಂತ ಹೇಳ್ಬೋದು. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಅಥವಾ ಹೊಸ ಗ್ರಾಹಕರನ್ನ ಸೆಳೆಯಲು ಇವತ್ತಿನ ವಾತಾವರಣ ಬಹಳ ಪೂರಕವಾಗಿರುತ್ತೆ. ಮಧ್ಯಾಹ್ನ ಅಭಿಜಿತ್ ಮುಹೂರ್ತದಲ್ಲಿ ಮುಖ್ಯವಾದ ವಾಣಿಜ್ಯ ನಿರ್ಧಾರಗಳು ತೆಗೆದುಕೊಳ್ಳೋದು ಬಹಳಷ್ಟು ಲಾಭ ತಂದುಕೊಡುತ್ತೆ. ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತೆ. ಸ್ಥಿರವಾದ ಆದಾಯ ಜೊತೆಗೆ
ಹಳೆಯ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಲಾಭಾಂಶ ಕೂಡ ನಿಮ್ಗೆ ಒಂದು ಕೈ ಸೇರತ್ತೆ. ಇವತ್ತು ಕೌಟುಂಬಿಕ ಜೀವನ ಅತ್ಯಂತ ಸುಖಮಯವಾಗಿರುತ್ತೆ. ಸಂಗಾತಿಯೊಂದಿಗೆ ಇದ್ದ ಭಿನ್ನಾಭಿಪ್ರಾಯ ಎಲ್ಲ ದೂರವಾಗುತ್ತೆ. ಪರಸ್ಪರ ಪ್ರೀತಿ ವಿಶ್ವಾಸ ಹೆಚ್ಚಾಗುತ್ತೆ. ಅವಿವಾಹಿತರಿಗೆ ಯೋಗ್ಯ ವರ ವಧು ಸಿಗೋ ಸಾಧ್ಯತೆ ಕೂಡ ಸಕಾರಾತ್ಮಕವಾಗಿದೆ. ನಿಮ್ಮ ದೈಹಿಕ ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಆದರೆ ಹೊರಗಿನ ಮಸಾಲೆಯುಕ್ತ ಪದಾರ್ಥ ಸೇವನೆ ಸ್ವಲ್ಪ ಅಜೀರ್ಣ ಅಥವಾ ಗಂಟಲಿನ ಕಿರಿಕಿರಿ ಉಂಟಾಗಬಹುದು. ದಿನವಿಡೀ ಚುರುಕಾಗಿರಲು ಸಾಕಷ್ಟು ನೀರು ಕುಡಿಬೇಕಾಗತ್ತೆ. ವಿದ್ಯಾರ್ಥಿಗಳಿಗೆ ಇಂದು ಕಲಾತ್ಮಕ ಮತ್ತು ಸೃಜನಶೀಲ ದಿನ ಅಂತ ಹೇಳ್ಬೋದು. ಗ್ರೂಪ್ ಸ್ಟಡಿ, ಪ್ರೆಸೆಂಟೇಷನ್ನು, ಕಾಂಪಿಟೇಷನ್ನು, ಉತ್ತಮ ಪ್ರದರ್ಶನ ಸಿಗುತ್ತೆ. ಶಿಕ್ಷಕರು ಮತ್ತು ಹಿರಿಯರಿಂದ ಸೂಕ್ತ ಪ್ರೋತ್ಸಾಹ ಕೂಡ ನಿಮಗೆ ಸಿಗುತ್ತೆ. ಶುಭ ಸಂಖ್ಯೆ 2 ಮತ್ತು 7, ಶುಭ ಬಣ್ಣ ಬಿಳಿ ಮತ್ತು ತಿಳಿ ನೀಲಿ. ವಿಶೇಷ ಪರಿಹಾರ ಇವತ್ತು ಲಕ್ಷ್ಮೀ ದೇವಿ ಆರಾಧನೆ ಮಾಡೋದು, ಶ್ರೀ ಸೂಕ್ತನ ಪಠಿಸೋದು ಭಾಗ್ಯವನ್ನ ಹೆಚ್ಚಿಸುತ್ತೆ. ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ಅಥವಾ ವಿಷ್ಣು ದೇವರ ದೇವಸ್ಥಾನಕ್ಕೆ ಭೇಟಿ ನೀಡಿ ತುಳಸಿ ಮಾಲೆ ಅರ್ಪಿಸಿ. ರಾಹುಕಾಲದ ಸಮಯದಲ್ಲಿ ಯಾವುದೇ ಹೂಡಿಕೆನ ಮಾಡಕ್ ಹೋಗಬೇಡಿ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಅತ್ಯಂತ ಯಶಸ್ವಿ ಮತ್ತೆ ಧೈರ್ಯಶಾಲಿ ಸಕಾರಾತ್ಮಕ ದಿನ ಅಂತ ಹೇಳ್ಬೋದು. ಚಂದ್ರ ನಿಮ್ಮ ರಾಶಿಯಿಂದ 6ನೇ ಮನೆಯಲ್ಲಿ ಶತ್ರು ಮತ್ತೆ ರೋಗ ಸ್ಥಾನದಲ್ಲಿ ಸಂಚಾರ ಮಾಡ್ತಿದ್ದಾನೆ. ನಿಮಗೆ ದೀರ್ಘಕಾಲದ ಸವಾಲು ಬಗೆಹರಿಯುತ್ತೆ. ಕೋರ್ಟ್ ಕಚೇರಿ ವ್ಯವಹಾರ, ಸ್ಪರ್ಧಾತ್ಮಕ ವಾತಾವರಣ, ನಿಮಗೆ ಜಯ ಸಿಗುತ್ತೆ. ಆತ್ಮವಿಶ್ವಾಸ ಬಹಳಷ್ಟು ಹೆಚ್ಚಾಗಿರುತ್ತೆ. ಕಠಿಣ ಕೆಲಸನ ಸುಲಭವಾಗಿ ಮುಗಿಸ್ತೀರಾ. ವೃತ್ತಿರಂಗದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗತ್ತೆ. ನಿಮ್ಮ ವಿರೋಧಿಗಳು ನಿಮ್ಮ ಪ್ರಗತಿನ ಕಂಡು ಅಡ್ಡಿಪಡಿಸಲು ನಿಮ್ಮ ಹಿಂದೆನೇ ಇರ್ತಾರೆ. ಕಚೇರಿಯ ರಾಜಕೀಯದಿಂದ ಸ್ವಲ್ಪ ದೂರ ಇರಬೇಕು. ನಿಮ್ಮ ಕೆಲಸದ ಕಡೆ ಮಾತ್ರ ಗಮನ ಹರಿಸಬೇಕು. ಮೇಲಧಿಕಾರಿಗಳೊಂದಿಗೆ ದೊಡ್ಡ ಪ್ರಶಂಸೆ ಮತ್ತೆ ಬಡ್ತಿ ಮುನ್ಸೂಚನೆ ಸಿಗುತ್ತೆ. ಹಳೆ ಸಾಲನ ತೀರಿಸಲು ಅಥವಾ ಬ್ಯಾಂಕ್ ಲೋನ್ ಪಡೆದು ಉದ್ಯಮ ವಿಸ್ತರಿಸಲು ಇವತ್ತು ಪ್ರತಿಕ್ರಿಯೆಗಳು ಸುಲಭವಾಗುತ್ತೆ. ರಿಯಲ್ ಎಸ್ಟೇಟು, ದೃಷ್ಟಿಕೋನ ಅಥವಾ ತಾಂತ್ರಿಕ ಕ್ಷೇತ್ರದಲ್ಲಿ ಏನಾದರೂ ನೀವು ಕೆಲಸ ಮಾಡ್ತಾ ಇದ್ರೆ ಉತ್ತಮ ಲಾಭಾಂಶ ಸಿಗುತ್ತೆ. ಆರ್ಥಿಕವಾಗಿ ಸುಧಾರಣೆ ಕಂಡು ಬರುತ್ತೆ. ಬರಬೇಕಿರೋ ಬಾಕಿ ಹಣ ನಿಮ್ಮ ಕೈ ಸೇರುತ್ತೆ. ನೆಮ್ಮದಿ ಕೂಡ ಇರುತ್ತೆ. ಅನಗತ್ಯ ಖರ್ಚುಗಳಿಗೆ ಸ್ವಲ್ಪ ಬ್ರೇಕ್ ಹಾಕೋದು ಒಳ್ಳೆಯದು. ಕುಟುಂಬದಲ್ಲಿ ಶಾಂತಿಯುತ ವಾತಾವರಣ ಇರುತ್ತೆ. ತಾಯಿಯ ಕಡೆಯಿಂದ ಅಥವಾ ಸೋದರ ಮಾವನ ಕಡೆಯಿಂದ ಉತ್ತಮ ಬೆಂಬಲ ಮತ್ತೆ ಲಾಭ ಸಿಗೋ ಯೋಗವಿದೆ. ಸಂಗಾತಿಯೊಂದಿಗೆ ಭವಿಷ್ಯದ ಆರ್ಥಿಕ ಯೋಜನೆ ಬಗ್ಗೆ ಚರ್ಚೆ ನಡೆಸಲು ಸೂಕ್ತವಾದ ದಿನ. ನಿಮ್ಮ ದೈಹಿಕ ಸಾಮರ್ಥ್ಯ ಮತ್ತೆ ರೋಗ ನಿರೋಧಕ ಶಕ್ತಿ ಇವತ್ತು ಉತ್ತಮವಾಗಿರುತ್ತೆ. ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿರೋರಿಗೆ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರುತ್ತೆ. ಸ್ವಲ್ಪ ಮಧ್ಯಾಹ್ನದ ನಂತರ ಸಣ್ಣ ಪುಟ್ಟ ಉಷ್ಣ ತೊಂದರೆ ಕಾಣ್ಬೋದು. ನೀರನ್ನು ಹೆಚ್ಚಾಗಿ ಕುಡಿಬೇಕಾಗುತ್ತೆ. ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸೋರಿಗಂತೂ ಅತ್ಯಂತ ಅನುಕೂಲಕರವಾದ ದಿನ. ನಿಮ್ಮ ಏಕಾಗ್ರತೆ, ನೆನಪಿನ ಶಕ್ತಿ ಹೆಚ್ಚಾಗುತ್ತೆ. ಕಠಿಣ ವಿಷಯನ ಸುಲಭವಾಗಿ ಗ್ರಹಿಸ್ತೀರಾ. ಶುಭ ಸಂಖ್ಯೆ 1, 9, ಶುಭ ಬಣ್ಣ ಗಾಢ ಕೆಂಪು ಮತ್ತು ಹಳದಿ. ವಿಶೇಷ ಪರಿಹಾರ ಹನುಮನ್ ಚಾಲಿಸ ಪಠಿಸೋದು, ಆಂಜನೇಯ ಸ್ವಾಮಿ ದರ್ಶನ ಮಾಡೋದು ನಿಮ್ಮ ಧೈರ್ಯ ಮತ್ತಷ್ಟು ಹೆಚ್ಚಿಸುತ್ತೆ. ಗುರುವಾರ ಆಗಿರೋದ್ರಿಂದ ಪ್ರಮುಖ ದೇವಸ್ಥಾನಕ್ಕೆ ಭೇಟಿ ನೀಡಿ ಕಡಲೆಬೇಳೆ ಪ್ರಸಾದನ ಹಂಚಿ ಬಹಳ ಒಳ್ಳೆಯದಾಗತ್ತೆ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರಿಗೆ ಅತ್ಯಂತ ಆನಂದದಾಯಕ, ಜ್ಞಾನ ವರ್ಧಕ ಮತ್ತೆ ಸಕಾರಾತ್ಮಕ ದಿನ ಅಂತ ಹೇಳ್ಬೋದು. ರಾಶಿಯಾಧಿಪತಿ ಗುರು ಆಗಿರೋದ್ರಿಂದ, ಗುರುವಾರವೇ ಆಗಿರೋದ್ರಿಂದ ಇವತ್ತು ಕೃಷ್ಣ ಪಕ್ಷದ ತಿಥಿ ಇರೋದ್ರಿಂದ ಚಂದ್ರ ಪಂಚಮ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ಅದ್ಭುತ ಯೋಗ ಇದೆ. ಸೃಜನಶೀಲತೆ, ಆಧ್ಯಾತ್ಮಿಕ, ಭೌತಿಕ ಸಾಮರ್ಥ್ಯ ಎಲ್ಲ ಹೆಚ್ಚಾಗುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಕೂಡ ಹೆಚ್ಚಾಗುತ್ತೆ. ವೃತ್ತಿರಂಗದಲ್ಲಿ ನಿಮಗೆ ಅತ್ಯಂತ ಪ್ರಗತಿಪರ ದಿನ. ವಿಶೇಷವಾಗಿ ಶಿಕ್ಷಣ ಕ್ಷೇತ್ರ, ಸಲಹೆಗಾರರು, ಉಪನ್ಯಾಸಕರು, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರೋರಿಗೆ ಇವತ್ತು ಭಾರಿ ಮನ್ನಣೆ ಸಿಗುತ್ತೆ. ನಿಮ್ಮ ಮೇಲಧಿಕಾರಿಗಳು ನಿಮ್ಮ ನಿರ್ಧಾರಗಳನ್ನ ಮುಕ್ತ ಕಂಠದಿಂದ ಶ್ಲಾಘಿಸ್ತಾರೆ. ಹೊಸ ಯೋಜನೆಗಳನ್ನ ಅಥವಾ ವ್ಯವಹಾರಗಳನ್ನ ಆರಂಭಿಸಲು ಇವತ್ತು ಸುವರ್ಣ ಅವಕಾಶದ ಒದಗಿಕೊಂಡು ಬರಲಿದೆ. ಬರವಣಿಗೆ, ಪ್ರಕಾಶನ, ಕಲಾತ್ಮಕ ವಸ್ತುಗಳು, ಶೈಕ್ಷಣಿಕ ಪರಿಕರಗಳು ವ್ಯಾಪಾರ ಮಾಡೋರಿಗಂತೂ ಲಾಭಾಂಶ ಬಹಳಷ್ಟು ಹೆಚ್ಚಾಗಿದೆ. ಅಭಿಜಿತ್ ಮುಹೂರ್ತದಲ್ಲಿ ಒಪ್ಪಂದ ಮಾಡಿಕೊಂಡ್ರೆ ಲಾಭ ತಂದುಕೊಡುತ್ತೆ. ಆರ್ಥಿಕ ಪರಿಸ್ಥಿತಿ ಅತ್ಯಂತ ಸದೃಢವಾಗಿರುತ್ತೆ. ಹಳೆ ಹೂಡಿಕೆಯಿಂದ ಉತ್ತಮ ಲಾಭಾಂಶ ಸಿಗುತ್ತೆ. ಆರ್ಥಿಕ ಮುಗ್ಗಟ್ಟು ದೂರ ಆಗಿ ಕೌಟುಂಬಿಕ ಜೀವನದಲ್ಲಿ ಹರ್ಷ ಮತ್ತೆ ನೆಮ್ಮದಿ ವಾತಾವರಣ ಇರುತ್ತೆ. ಮಕ್ಕಳ ಕಡೆ ಅತ್ಯಂತ ಶುಭವಾರ್ತೆಯನ್ನ ಕೇಳ್ತೀರಾ. ನಿಮ್ಮ ಮನಸ್ಸು ತೃಪ್ತಿನ ಅನುಭವಿಸುತ್ತೆ ಈ ದಿನ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರುತ್ತೆ. ಅವರ ಮೂಲಕ ಧನಲಾಭ, ಪ್ರಗತಿ ಕೂಡ ಕಾಣ್ತಾ ಇದೆ. ಇನ್ನು ಆರೋಗ್ಯ ದೃಷ್ಟಿಯಿಂದ ಇವತ್ತು ಉತ್ತಮ ದಿನ. ಮಾನಸಿಕ ಪ್ರಶಾಂತತೆಗೆ, ದೈಹಿಕ ಚೈತನ್ಯ ನೀಡಲು ಹಳೆಯ ಸಣ್ಣ ಪುಟ್ಟ ದೈಹಿಕ ತೊಂದರೆಗಳು ಮುಕ್ತಿ ಸಿಗತ್ತೆ. ಆದಾಗ್ಯೂ ಮಸಾಲೆಯುಕ್ತ ಸಾತ್ವಿಕ ಆಹಾರಕ್ಕೆ ಆದ್ಯತೆ ನೀಡಬೇಕು.
ಇನ್ನು ವಿದ್ಯಾರ್ಥಿಗಳಿಗೆ ಇವತ್ತು ಸೃಜನಾತ್ಮಕ ಮತ್ತು ಅತ್ಯಂತ ಫಲಪ್ರದವಾದ ದಿನ. ಗಣಿತ, ತಾರ್ಕಿಕ ವಿಷಯಗಳು ಅಥವಾ ಸಂಶೋಧನಾ ಅಧ್ಯಯನದಲ್ಲಿ ತೊಡಗಿಕೊಂಡಿರೋರಿಗೆ ಏಕಾಗ್ರತೆ ಹೆಚ್ಚಾಗುತ್ತೆ. ಕಠಿಣ ವಿಷಯನ ಸುಲಭವಾಗಿ ಗ್ರಹಿಸ್ತೀರಾ. ಶಿಕ್ಷಕರಿಂದ ಪ್ರಶಂಸೆ ಕೂಡ ನಿಮಗೆ ಸಿಗುತ್ತೆ. ಶುಭ ಸಂಖ್ಯೆ 3 ಮತ್ತು 9. ಶುಭ ಬಣ್ಣ ಹಳದಿ, ಚಿನ್ನದ ಬಣ್ಣ. ವಿಶೇಷ ಪರಿಹಾರ, ರಾಶಿಯಾಧಿಪತಿ ಗುರು ಆಗಿರೋದ್ರಿಂದ ವಿಷ್ಣುವಿನ ಆರಾಧನೆ ಮಾಡಿ. ವಿಷ್ಣು ಸಹಸ್ರನಾಮ ಪಠಿಸಿ. ರಾಘವೇಂದ್ರ ಸ್ವಾಮಿ ಸ್ತೋತ್ರವನ್ನ ಪಠಿಸಿ. ಇದು ಭಾಗ್ಯನ ವೃದ್ಧಿಸುತ್ತೆ. ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಕಡಲೆ ಬೇಳೆ ಅಥವಾ ಹಳದಿ ಹಣ್ಣನ್ನ ದಾನ ಮಾಡಿದ್ರೆ ಬಹಳ ಒಳ್ಳೆಯದು. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಅತ್ಯಂತ ಜವಾಬ್ದಾರಿ ಮತ್ತೆ ಕಾರ್ಯನಿರತವಾದ ದಿನ. ಚಂದ್ರ ಇವತ್ತು ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ಸುಖ ಮಾತೃಸ್ಥಾನದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಕೌಟುಂಬಿಕ ಜವಾಬ್ದಾರಿ, ಮನೆಯಲ್ಲಿ ಸಂಬಂಧಿಸಿದ ಕೆಲಸದ ಕಡೆ ನಿಮ್ಮ ಗಮನ ಹೆಚ್ಚಾಗುತ್ತೆ. ಕೃಷ್ಣ ಪಕ್ಷದ ಏಕಾದಶಿ ತಿಥಿ ಇರೋದ್ರಿಂದ ಮನಸ್ಸಿನಲ್ಲಿ ಧಾರ್ಮಿಕ ಆಧ್ಯಾತ್ಮಿಕ ಆಲೋಚನೆ ಹೆಚ್ಚಾಗುತ್ತೆ. ತಾಳ್ಮೆ ಮತ್ತು ವ್ಯವಸ್ಥಿತ ಯೋಜನೆ ಇವತ್ತು ಬಹಳ ಯಶಸ್ವಿಯಾಗುತ್ತೆ. ವೃತ್ತಿರಂಗದಲ್ಲಿ ನಿಮ್ಮ ಕೆಲಸ ಇವತ್ತು ಮಿಶ್ರ ಫಲಿತಾಂಶದಿಂದ ಕೂಡಿದೆ. ಕಚೇರಿಯಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಿರುತ್ತೆ. ನಿಮ್ಮ ಹಳೆಯ ಅನುಭವ ಆಧಾರದ ಮೇಲೆ ಸವಾಲುಗಳು ಯಶಸ್ವಿಯಾಗಿ ಎದುರಿಸುತ್ತೀರಾ. ಮೇಲಧಿಕಾರಿಗಳೊಂದಿಗೆ ಮಾತನಾಡುವಾಗ ವಿನಮ್ರತೆ ಇರುತ್ತೆ. ಹೊಸ ಉದ್ಯೋಗ ಬದಲಾವಣೆ, ಉದ್ಯೋಗ ಚೇಂಜ್ ಮಾಡಬೇಕು ಅನ್ನೋ ಆಲೋಚನೆ ಏನಾದ್ರೂ ಇದ್ರೆ ತರಾತುರಿ ನಿರ್ಧಾರ ಮಾಡಕ್ ಹೋಗ್ಬೇಡಿ. ರಿಯಲ್ ಎಸ್ಟೇಟು, ಭೂಮಿ, ವಾಹನ ಖರೀದಿ ಅಥವಾ ಮಾರಾಟ, ನಿರ್ಮಾಣ ಸಾಮಗ್ರಿ ವ್ಯವಹಾರದಲ್ಲಿ ತೊಡಗಿಕೊಂಡಿರೋರಿಗೆ ಲಾಭದಾಯಕ ದಿನ ಅಂತ ಹೇಳ್ಬೋದು. ಮಾರುಕಟ್ಟೆಯಲ್ಲಿ ಹಳೆಯ ಬಾಕಿ ಹಣ ವಸೂಲಾಗುವ ಸಾಧ್ಯತೆ ಇದೆ. ಪ್ರಮುಖ ವಾಣಿಜ್ಯ ಒಪ್ಪಂದ ಮಧ್ಯಾಹ್ನ ಅಭಿಜಿತ್ ಮುಹೂರ್ತದಲ್ಲಿ ಮಾಡೋದು ಬಹಳ ಒಳ್ಳೆಯದು. ಆರ್ಥಿಕವಾಗಿ ಇವತ್ತು ಪರಿಸ್ಥಿತಿ ತೃಪ್ತಿಕರವಾಗಿರುತ್ತೆ. ಆದರೆ ಮನೆಗೆ ಸಂಬಂಧಿಸಿದ ವಸ್ತುಗಳ ಖರೀದಿ ಅಥವಾ ವಾಹನ ರಿಪೇರಿಗೆ ಅನಿರೀಕ್ಷಿತ ವೆಚ್ಚಗಳು ಎದುರಾಗಬಹುದು. ಆದ್ದರಿಂದ ಬಜೆಟ್ ಮೇಲೆ ನಿಗಾ ಇರಲಿ. ಕೌಟುಂಬಿಕ ಜೀವನದಲ್ಲಿ ತಾಯಿಯ ಆರೋಗ್ಯದ ಕಡೆಯಿಂದ ಹೆಚ್ಚಿನ ಗಮನ ಹರಿಸಬೇಕಾಗಬಹುದು. ಕುಟುಂಬದ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡದಂತೆ ಮಾತಿನ ಮೇಲೆ ನಿಗಾ ಇದ್ರೆ ಬಹಳ ಒಳ್ಳೆಯದು. ಇನ್ನು ಕೆಲಸದ ಒತ್ತಡದಿಂದ ಅತಿಯಾದ ಆಲೋಚನೆ, ದೈಹಿಕ ಆಯಾಸ, BP ಏರುಪೇರಾಗೋ ಚಾನ್ಸಸ್ ಇರುತ್ತೆ. ಲಘು ಆಹಾರ ಸೇವನೆ, ನಿದ್ರೆಗೆ ಆದ್ಯತೆ ನೀಡಿದ್ರೆ ಬಹಳ ಒಳ್ಳೆಯದು. ಇನ್ನು ವಿದ್ಯಾರ್ಥಿಗಳಿಗೆ ಮಧ್ಯಮ ಫಲಿತಾಂಶದಿಂದ ಕೂಡಿದ ದಿನ. ಮನಸ್ಸಿನಲ್ಲಿ ಸಾಂಪ್ರದಾಯಿಕ ವಿಷಯಗಳ ಕಡೆ ಆಸಕ್ತಿ ಮೂಡುತ್ತೆ. ಕಠಿಣ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಹೆಚ್ಚಿನ ಶ್ರಮ ಮತ್ತು ಏಕಾಗ್ರತೆ ಅಗತ್ಯವಾಗಿರುತ್ತೆ. ಶಿಕ್ಷಕರ ಮಾರ್ಗದರ್ಶನ ನಿಮಗೆ ಸಹಕಾರ ಆಗುತ್ತೆ. ಶುಭ ಸಂಖ್ಯೆ 4, 8. ಶುಭ ಬಣ್ಣ ನೀಲಿ ಮತ್ತು ಆಕಾಶ ನೀಲಿ. ವಿಶೇಷ ಪರಿಹಾರ, ರಾಶಿಯಾಧಿಪತಿ ಶನಿದೇವಾಗಿರೋದ್ರಿಂದ ಆಂಜನೇಯ ಸ್ವಾಮಿಗೆ ಶನಿದೇವರ ಆರಾಧನೆ ಮಾಡಿ. ಓಂ ಶನಿಶ್ಚರಾಯ ನಮಃ ಮಂತ್ರ 21 ಬಾರಿ ಜಪಿಸಿ. ಬಡವರಿಗೆ, ಅಗತ್ಯವಿರೋರಿಗೆ ಹಳದಿ ಬಣ್ಣದ ಅನ್ನ, ಆಹಾರ ದಾನ ಮಾಡಿದ್ರೆ ಮಾನಸಿಕ ನೆಮ್ಮದಿ ಹೆಚ್ಚಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತು ಅತ್ಯಂತ ಪರಾಕ್ರಮ ಮತ್ತು ಧೈರ್ಯ ಯಶಸ್ಸನ್ನ ತರುವಂತ ದಿನ. ಚಂದ್ರ ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿ ಪರಾಕ್ರಮ ಮತ್ತು ಸಹೋದರ ಸ್ಥಾನದಲ್ಲಿ ಸಂಚಾರ ಮಾಡ್ತಿದ್ದಾನೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ದೀರ್ಘಕಾಲದಿಂದ ನೆನೆಗುದಿಗಿದ್ದ ಕೆಲಸ ನಿಮ್ಮ ಸ್ವಂತ ಪರಿಶ್ರಮದಿಂದ ಮುಗಿಯುತ್ತೆ. ಇವತ್ತು ಸಣ್ಣ ಪ್ರಯಾಣ, ಸಕಾರಾತ್ಮಕ ಆಲೋಚನೆ ಭವಿಷ್ಯದಲ್ಲಿ ಉತ್ತಮ ಲಾಭ ತಂದುಕೊಡುತ್ತೆ. ವೃತ್ತಿರಂಗದಲ್ಲಿ ನಿಮ್ಮ ಕಾರ್ಯದಕ್ಷತೆ ಮತ್ತು ಕಮ್ಯುನಿಕೇಶನ್ ಸ್ಕಿಲ್ ಹೆಚ್ಚಾಗುತ್ತೆ. ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ನಿಮಗಿರುತ್ತೆ. ಕಠಿಣ ಸವಾಲುಗಳನ್ನು ಸುಲಭವಾಗಿ ನಿಭಾಯಿಸ್ತೀರಾ. ಮಾರ್ಕೆಟಿಂಗು, ಮಾಧ್ಯಮ, ಬರವಣಿಗೆ ಇಂಥ ಕ್ಷೇತ್ರದಲ್ಲಿ ಇರೋರಿಗೆ ಅತ್ಯಂತ ಲಾಭದಾಯಕ ದಿನ. ಹೊಸ ಉದ್ಯಮ ಅಥವಾ ಹೂಡಿಕೆ ಸಂಬಂಧಿಸಿದ ಸಣ್ಣ ಪ್ರಯಾಣ ಮಾಡಬೇಕಾಗಬಹುದು, ಅದು ಯಶಸ್ವಿಯಾಗುತ್ತೆ. ಮಾರುಕಟ್ಟೆಯಲ್ಲಿ ಹೊಸ ಗ್ರಾಹಕರನ್ನು ಸೆಳೆಯಲು ನಿಮ್ಮ ವಾಕ್ಚಾತುರ್ಯ ಸಹಾಯ ಮಾಡುತ್ತೆ. ಮಧ್ಯಾಹ್ನ 11:59 ರಿಂದ 12:51 ಅಭಿಜಿತ್ ಮುಹೂರ್ತ ಪ್ರಮುಖ ಒಪ್ಪಂದಕ್ಕೆ ಸೂಕ್ತವಾದ ದಿನ. ಆರ್ಥಿಕ ಪರಿಸ್ಥಿತಿ ಬಹಳ ಉತ್ತಮವಾಗಿರುತ್ತೆ. ಆದಾಯದ ಮೂಲಗಳು ನಿರಂತರವಾಗಿರುತ್ತೆ. ಹಳೆಯ ಪರಿಶ್ರಮಕ್ಕೆ ತಕ್ಕ ಆರ್ಥಿಕ ಪ್ರತಿಫಲ ದೊರೆಯುತ್ತೆ. ಕೌಟುಂಬಿಕ ಜೀವನದಲ್ಲಿ ಒಡ ಹುಟ್ಟಿದವರಿಂದ ಅಂದ್ರೆ ಸಹೋದರರಿಂದ ಪ್ರಮುಖ ಸಹಾಯ ಆಗುತ್ತೆ. ಶುಭ ವಾರ್ತೆ ಕೂಡ ಕೇಳ್ತೀರಾ. ನೆರೆಹೊರೆಯವರೊಂದಿಗೆ ಬಾಂಧವ್ಯ ವೃದ್ಧಿಯಾಗುತ್ತೆ. ಸಂಗತಿಯೊಂದಿಗೆ ಮಧುರವಾದ ಒಡನಾಟ ಇರಲಿದೆ. ಸಂಜೆ ಆನಂದವಾಗಿ ಕಳೆಯುತ್ತೀರಾ. ಆರೋಗ್ಯ, ದೈಹಿಕ ಶಕ್ತಿ ನೋಡೋದಾದ್ರೆ ಮಾನಸಿಕ ಚೈತನ್ಯ ಇವತ್ತು ಅತ್ಯುತ್ತಮವಾಗಿರುತ್ತೆ. ಹಳೆಯ ದೈಹಿಕ ಆಲಸ್ಯ ದೂರವಾಗಿ ದಿನವಿಡೀ ಚುರುಕಾಗಿರ್ತೀರಾ. ಇನ್ನು ಭುಜ, ಕೈಕಾಲು ಸಣ್ಣ ಪುಟ್ಟ ನೋವು ಕಾಣಿಸ್ಕೊಳ್ಬಹುದು, ಎಚ್ಚರದಿಂದಿರಿ. ವಿದ್ಯಾರ್ಥಿಗಳಿಗೆ ಇಂದು ಪ್ರಗತಿಪರ ದಿನ. ವಿಶೇಷವಾಗಿ ತಾಂತ್ರಿಕ ಶಿಕ್ಷಣ, ಗಣಿತ, ಭಾಷಾ ಅಧ್ಯಯನ ತೊಡಗಿಕೊಂಡಿರುವ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗುವಂತಹ ದಿನ. ಶುಭ ಸಂಖ್ಯೆ 8 ಮತ್ತು 3. ಶುಭ ಬಣ್ಣ ಗಾಢ ನೀಲಿ ಮತ್ತು ನೇರಳೆ. ವಿಶೇಷ ಪರಿಹಾರ, ಇವತ್ತು ಗುರುವಾರವಾಗಿರೋದ್ರಿಂದ ಕೃಷ್ಣ ಪಕ್ಷದ ಏಕಾದಶಿ ತಿಥಿ ಇರೋದ್ರಿಂದ ನೀವು ರಾಘವೇಂದ್ರ ಸ್ವಾಮಿ ಆರಾಧನೆ ಮಾಡೋದು, ಭಗವಾನ್ ವಿಷ್ಣುವಿನ ಆರಾಧನೆ ಮಾಡೋದು, ವಿಷ್ಣು ಅಷ್ಟೋತ್ತರ ಪಠಿಸೋದು ವಿಶೇಷ ಫಲನ ತಂದುಕೊಡುತ್ತೆ.
ಇನ್ನು ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಅತ್ಯಂತ ಶುಭದಾಯಕ ಧನ ಲಾಭ ತರುವಂತಹ ನೆಮ್ಮದಿಯ ದಿನ ಅಂತ ಹೇಳ್ಬೋದು. ನಿಮ್ಮ ರಾಶಿಯಾಧಿಪತಿ ಬೃಹಸ್ಪತಿ ಗುರುವಾರವೇ ಆಗಿರೋದ್ರಿಂದ ಚಂದ್ರ ನಿಮ್ಮ ರಾಶಿಯಿಂದ 2ನೇ ಮನೆಯಾದ ಧನ ಮತ್ತು ವಾಣಿ ಸ್ಥಾನದಲ್ಲಿ ಸಂಚಾರ ಮಾಡ್ತಿದ್ದಾನೆ. ಅತ್ಯಂತ ಸಕಾರಾತ್ಮಕ ಯೋಗ ಸೃಷ್ಟಿಯಾಗತ್ತೆ. ಕೃಷ್ಣ ಪಕ್ಷದ ಏಕಾದಶಿ ತಿಥಿ ಇರೋದ್ರಿಂದ ನಿಮ್ಮ ಮಾತುಗಳಲ್ಲಿ ಸೌಮ್ಯತೆ, ಬುದ್ಧಿವಂತಿಕೆ ಎದ್ದು ಕಾಣುತ್ತೆ. ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ. ವೃತ್ತಿರಂಗದಲ್ಲಿ ನಿಮ್ಮ ಕಾರ್ಯಕ್ಷಮತೆಗೆ, ಪ್ರಾಮಾಣಿಕತೆಗೆ ಮನ್ನಣೆ ಸಿಗುತ್ತೆ. ಕಚೇರಿಯಲ್ಲಿ ಬಾಕಿ ಉಳಿದಿರೋ ಪ್ರಮುಖ ಜವಾಬ್ದಾರಿನ ಸುಲಭವಾಗಿ ಮುಗಿಸ್ತೀರಾ. ಬ್ಯಾಂಕಿಂಗು, ಹಣಕಾಸು, ಶಿಕ್ಷಣ ಅಥವಾ ಕೌನ್ಸಿಲಿಂಗ್ ಕ್ಷೇತ್ರದಲ್ಲಿ ಏನಾದರೂ ಇದ್ರೆ ಇವತ್ತಿನ ದಿನ ಅತ್ಯಂತ ಪ್ರಗತಿಪರವಾಗಿರುತ್ತೆ. ಆರ್ಥಿಕ ಹೂಡಿಕೆಗಳಿಗೆ ಮತ್ತು ಉದ್ಯಮ ವಿಸ್ತರಣೆಗೆ ಇಂದು ಸುವರ್ಣ ಅವಕಾಶ ಒದಗಿ ಬರುವಂತಹ ದಿನ. ದೀರ್ಘಕಾಲದ ವ್ಯಾಪಾರ ಒಪ್ಪಂದ ಯಶಸ್ವಿಯಾಗುತ್ತೆ. ಮಾರುಕಟ್ಟೆಯಲ್ಲಿ ನಿಮ್ಮ ಸಾಲ ಸಿಲುಕಿಕೊಂಡಿದ್ದ ಹಣ ವಸೂಲಿ ಮಾಡಲು ಪ್ರಯತ್ನಿಸಿದರೆ ಸಕಾರಾತ್ಮಕ ಫಲಿತಾಂಶ ಸಿಗುತ್ತೆ. ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ ಪ್ರಮುಖ ವಾಣಿಜ್ಯ ನಿರ್ಧಾರ ತೆಗೆದುಕೊಳ್ಳಲು ಲಾಭ ತಂದುಕೊಡುತ್ತೆ. ಆರ್ಥಿಕವಾಗಿ ಪರಿಸ್ಥಿತಿ ಅತ್ಯಂತ ಸದೃಢವಾಗಿರುತ್ತೆ. ವಿವಿಧ ಮೂಲಗಳಿಂದ ಧನಾತ್ಮಕ ಯೋಗ ಇದೆ. ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತೆ. ಕೌಟುಂಬಿಕ ಜೀವನದಲ್ಲಿ ಸಂತಸ ಮತ್ತು ನೆಮ್ಮದಿ ವಾತಾವರಣ ಇರುತ್ತೆ. ಕುಟುಂಬದ ಸದಸ್ಯರೊಂದಿಗೆ, ಆಪ್ತ ಸಂತರೊಂದಿಗೆ ಮಧುರವಾದ ಬಾಂಧವ್ಯ ಇರುತ್ತೆ. ಆಮೇಲೆ ಸಂಗಾತಿಯ ಕಡೆಯಿಂದ ಪೂರ್ಣ ಬೆಂಬಲ ಸಿಗುತ್ತೆ. ಮನೆಯಲ್ಲಿ ಶುಭ ಕಾರ್ಯ ಬಗ್ಗೆ ಚರ್ಚೆ ನಡೆಸ್ತೀರಾ. ಆರೋಗ್ಯ ದೈಹಿಕವಾಗಿ ಮಾನಸಿಕವಾಗಿ ಇವತ್ತು ಅತ್ಯುತ್ತಮವಾಗಿರುತ್ತೆ. ಧನಾತ್ಮಕ ಯೋಚನೆಗಳು ನಿಮ್ಮಲ್ಲಿ ಹೊಸ ಉತ್ಸಾಹನ ತಂದುಕೊಡುತ್ತೆ. ಸ್ವಲ್ಪ ಕಣ್ಣು ಹಲ್ಲುಗಳಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಆಯಾಸ ಕಾಣಿಸ್ಕೊಳ್ಬಹುದು. ಲಘು ಆಹಾರ ಸೇವನೆಗೆ ಆದ್ಯತೆ ನೀಡಬೇಕು. ವಿದ್ಯಾರ್ಥಿಗಳಿಗೆ ಅತ್ಯಂತ ಫಲಪ್ರದವಾದ ದಿನ. ವಿಶೇಷವಾಗಿ ಗಣಿತ, ತಾಂತ್ರಿಕ ವಿಷಯ ಅಥವಾ ಸಂಶೋಧನಾ ಅಧ್ಯಯನ ತರಲು ತೊಡಗಿಕೊಂಡಿದ್ರೆ ಏಕಾಗ್ರತೆ ಹೆಚ್ಚಾಗುತ್ತೆ. ಶಿಕ್ಷಕರು, ಹಿರಿಯರ ಮಾರ್ಗದರ್ಶನ ನಿಮಗೆ ಸಿಗುತ್ತೆ. ಶುಭ ಸಂಖ್ಯೆ 3, 7. ಶುಭ ಬಣ್ಣ ಹಳದಿ ಮತ್ತು ಕುಂಕುಮ ಬಣ್ಣ. ವಿಶೇಷ ಪರಿಹಾರ ರಾಶಿಯಾಧಿಪತಿ ಗುರು ಆಗಿರೋದ್ರಿಂದ ಭಗವಾನ್ ವಿಷ್ಣು ಆರಾಧನೆ ಮಾಡೋದು, ವಿಷ್ಣು ಸಹಸ್ರ ನಾಮ ಪಠಿಸೋದು, ರಾಘವೇಂದ್ರ ಸ್ವಾಮಿ ಸ್ತೋತ್ರ ಪಠಿಸೋದು ಭಾಗ್ಯ ವೃದ್ಧಿಸುತ್ತೆ. ದೇವಸ್ಥಾನಕ್ಕೆ ಭೇಟಿ ನೀಡಿ ಕಡಲೆಬೇಳೆ, ಹಳದಿ, ಹಣ್ಣು, ಹೂವು ದಾನ ಮಾಡಿದ್ರೆ ಬಹಳ ಒಳ್ಳೆಯದು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು 9 ಜುಲೈ 2026 ದಿನದ ಪಂಚಾಂಗದ ವಿವರ ಹಾಗೂ 12 ರಾಶಿಗಳ ದಿನ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ದಿನನಿತ್ಯದ ರಾಶಿ ಭವಿಷ್ಯವನ್ನು ತಿಳಿದುಕೊಳ್ಳಲು ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾಳಿನ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಶುಭ ದಿನ.